ಗುರುಜಿ, ನೀವು ಬ್ರಾಂದಿ ವಿಸ್ಕಿ ಅಂತ ಹೇಳಿದಾಗ ಖಂಡಿತ ನಮ್ಮೆಲ್ರಿಗೂ ಸ್ವಲ್ಪ ಗಾಬರಿ ಆಯ್ತು. ಮುಂದೆ ಗುರುಜಿ? ಈ ಬ್ರಾಂಡಿ ವಿಸ್ಕಿ ಅಂದ ತಕ್ಷಣಕ್ಕೆ ಏನಪ್ಪ ಈ ಕಾರ್ಯಕ್ರಮದಲ್ಲಿ ಹಿಂಗೆ ಹೇಳ್ತಾರೆ ಅನ್ಕೋಬೇಡಿ. ಇದೆಲ್ಲ ಸತ್ಯವಾದ ಘಟನೆ. ಕೆಲವೆಲ್ಲ ಕಠೋರವಾಗಿರುತ್ತೆ, ಕೆಲವು ಅಸಹ್ಯವಾಗಿರುತ್ತೆ, ಅನ್ಸ್ಕೊಳತ್ತೆ. ಕೆಲವ್ರಿಗೇನೋ ಇದೇನೋ ಹುಚ್ಚತನ ಇರಬಹುದು ಅನ್ಕೋಬೋದು. ಆದರೆ ಇದು ಸತ್ಯ ಅನ್ನೋದು ಮಾಡಿದವ್ರಿಗೆ, ಅನುಭವ ಪಟ್ಟವ್ರಿಗೆ ಗೊತ್ತಾಗೋದು. ನಿಮ್ಮನ್ನೇನು ಕೂತ್ಕೊಂಡು ಮಠೆ ಕುಟುಂಬ ಎಲ್ಲ ಸೇರ್ಕೊಂಡು ಕುಡೀರಿಯಿಂದ ಇಲ್ಲ. ನಿಮ್ಮ ಜಾತಕ ತೆಗೆದು ನೋಡ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದು ಸೀರಿಯಸ್ ಆಗಿ ನೀವು ಯೋಚನೆ ಮಾಡಬೇಕಾದ ವಿಚಾರ. ಸೀರಿಯಸ್ ಆಗಿ ನೀವು ಮಾಡಿಕೊಂಡ್ರೆ ಖಂಡಿತ ಹೆಂಗಿರ್ತೀರ ಅನ್ನೋದು ಸತ್ಯರೂಪವಾಗಿರ್ತಕ್ಕಂಥ ಘಟನೆ ಅನುಭವವಾದಾಗ ಗೊತ್ತಾಗೋದು. ಭಗವಂತನ ನಾನು ತೋರ್ಸಕ್ಕಾಗದೇ ಇದ್ರು ಅನುಭವ ಪಡಿ, ಈ ರೀತಿಯೇ ಭಗವಂತ ಇದ್ದಾನೆ, ಹೀಗೆ ಇದ್ದಾನೆ, ಇಂಥ ಜಾಗದಲ್ಲಿ ಇದ್ದಾನೆ, ನಿಮ್ಮ ಪರಿಹಾರ ಬೇಕಾ, ಈ ಜಾಗಕ್ಕೆ ಹೋಗಿ ಅಂತ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಅಂಥ ಒಂದು ಕಾರ್ಯಕ್ಕೆ ಖಂಡಿತವಾಗ್ಲೂ ನೀವು ಹೋದರೆ ಯಾವ ಕಾಲಕ್ಕೂ ಯಾರು ಯಾವ ಕಾಲಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಕೆಲವ್ರು ಹೇಳ್ಬೋದು ಗೊತ್ತಿಲ್ದಿದ್ದವರು, ಆದರೆ ಸತ್ಯ ಅಂತೂ ಸತ್ಯವೇ. ಅದಕ್ಕೋಸ್ಕರ ಏನು ಅಂದರೆ ಎಲ್ರಿಗೂ ಸಿಕ್ಬಿಡ್ತಾ ಇದೆಯಲ್ಲ ಈಸಿಯಾಗಿ, ಆ ಸೀಕ್ರೆಟು ಹೇಳ್ಬಿಡ್ತಾ ಇದ್ದೀವಿ ನೋಡಿ. ಇಷ್ಟು ವರ್ಷದ ಅನುಗ್ರಹದಲ್ಲಿ ಆ ಪರಿವರ್ತನೆ ನೀವು ಮಾಡ್ಕೊಳ್ಳೋಕ್ಕೆ ಇಷ್ಟೇ. ಒಂದು ಪೂರ್ತಿಯಾಗಿ 1 ಲೀಟ್ರನ್ನ ನೀವು ಏನು ವಿಸ್ಕಿ ಬ್ರಾಂಡ್ ಎರಡೂ ಮಿಕ್ಸ್ ಮಾಡಿಕೊಂಡ್ರೆ 2 ಬ್ರ್ಯಾಂಡ್ ಅರ್ಧ ಲೀಟ್ರ್ ಇರಬೇಕು. 2 ಬ್ರ್ಯಾಂಡ್ ಸೇರಿ 1 ಲೀಟ್ರ್ ಆಗಬೇಕು. ಇದು ಏನಕ್ಕೆ ಅಂದರೆ ನಿಮ್ಮ ಜಾತಕದಲ್ಲಿ ತೆಗೆದು ನೋಡಿದಾಗ ಶನಿ ಜೊತೆ ಯಾರಿಗೆ ಚಂದ್ರ ಇರುತ್ತಾನೋ, ಯಾರಿಗೆ ಶನಿ ಚಂದ್ರನ್ ನೋಡ್ತಾನೋ, ಯಾವ ಕಾಲಕ್ಕೆ ಶನಿ ಜೊತೆ ಸೂರ್ಯನೂ ಕೂತಿರ್ತಾನೋ, ಚಂದ್ರನ ಎದುರು ಭಾಗಕ್ಕೆ ನೋಡ್ತಾ ಇರ್ತಾನೋ, ಚಂದ್ರ ಮತ್ತು ಸೂರ್ಯ ಎದುರು ಭಾಗಕ್ಕೆ ಒಬ್ರಿಗೊಬ್ರು ಬಂದಿರ್ತಾರೋ, ಪೌರ್ಣಮಿ ದಿವಸ ಹುಟ್ಟಿರ್ತಾರೋ, ಅಮಾವಾಸ್ಯೆ ದಿವಸ ಹುಟ್ಟಿರ್ತಾರೋ, ಎಷ್ಟೋ ಜನಕ್ಕೆ ಇರ್ತಕ್ಕಂಥ ಅಷ್ಟಮ ಸ್ಥಾನ ಅಂದರೆ ಚಂದ್ರ ಸೂರ್ಯ ಎರಡು ಒಂದೇ ಮನೇಲಿ ಕೂತಿರುತ್ತೋ, ಅಥವಾ ಸೂರ್ಯನ ಮನೆಯಲ್ಲಿ ಚಂದ್ರ ಅಸ್ತವಾಗಿ ಹೋಗಿರ್ತಾನೋ, ಅಥವಾ ನೀರು ಚಂದ್ರನ ಮನೆಯಲ್ಲಿ ಸೂರ್ಯ ಅಸ್ತವಾಗಿ ಹೋಗಿರ್ತಾನೋ, ಶನೇಶ್ವರನ ಚಂದ್ರನ ಮನೆಯಲ್ಲಿ ಇವನ ಆ ಸೂರ್ಯನ ಮನೆಯಲ್ಲಿ, ನೋಡಿ ಎಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ. ಅಷ್ಟೂ ಸೇರಿ ಇಂಥ ಒಂದು ತೊಂದರೆಗೆ ಏನು ಒಳಗಾಗ್ತಾರೆ ಅಂದರೆ ಪ್ರತಿದಿನ ತಾಯಿಂದ್ರನ್ನ ಬೈತಕ್ಕಂಥವನಾಗ್ತಾನೆ, ಅಥವಾ ತಾಯಿ ಮಗನಿಗೆ ಆಗೋದಿಲ್ಲ. ಗಂಡ ಹೆಂಡತಿ ಸುಮ್ಮನೆ ಮನೆಗೆ ಬಂದ ತಕ್ಷಣ ಸಾಕು ಅಯ್ಯೋ ಗಲಾಟೆ ಶುರು ಆಗೋಯ್ತು. ಗಂಡ ಹೆಂಡತಿ ಬಾಂಧವೇನಿರಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ಮಕ್ಕಳ ಮೇಲೆ ತಂದೆ ಅಂದರೆ ಗಯ ಪರಿಪೂರ್ಣವಾಗಿ ಇಲ್ಲವೇ ಇಲ್ಲ. ಇವ್ರಿಗೆ ಭಯ ಇರುತ್ತೆ, ಅಥವಾ ಅವ್ರಿಗೆ ಯಾವ ಕಾಲಕ್ಕೂ ಬೈತಾನೆ ಇರ್ತಾರೆ. 24 ಗಂಟೆ ಹುಚ್ಚುಮುಂಡೆ ಮಕ್ಕಳ ಥರ ಕಟ 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 ಅಂತ ಬೈತಿರ್ತಾರೆ. ಅಂದ್ರೆ ಏನೋ ತಾಯಿಂದ್ರು ಹೇಳಿದ್ನೇ ಹೇಳ್ತಿರ್ತಾರೆ ಅಂತ ಮಕ್ಕಳಿಗೆ ಒಂಥರ ವಿಶ್ಲೇಷಣೆ. ಅಯ್ಯೋ ರೂಮ್ ಕೊಡೋಣ ಬಾತು, ಇವ್ರು ಬೇಡ ಇವ್ರು ಸಾವಾಸ ಅನ್ನೋ ರೀತಿ. ಅಂದ್ರೆ ಸ್ವಂತದವ್ರ ಮೇಲೆ ಕೂಡ ಯಾವ ಕಾಲಕ್ಕೂ ವಿರಕ್ತ. ಇದೆಲ್ಲ ಆಗೋದು ಯಾರು ಗೊತ್ತಾ? ಈ ಕಾರಣಗಳಿಂದ. ಇದೆಲ್ಲ ಪರಿಪೂರ್ಣವಾಗಿ ಸರಿಪಡಿಸ್ಕೊಳ್ಳೋದು ಒಂದು. 2ನೇ ಭಾಗ ಕುಡಿತವಾಗಿರ್ತಕ್ಕಂಥವ್ರಿಗೆ ಪರಿವರ್ತನೆ ಮಾಡ್ಕೊಳ್ಳೋದು ಎರಡನೇದು. 3ನೇದಾಗಿ ಅವನು ಯಾವ ಕಾಲಕ್ಕೂ ಒಬ್ಬ ಗಂಡಸಾಗಿದ್ದವನು ನಿಜವಾದ ಗಂಡಸ್ದನೇನೆ ಇದ್ರೆ ಅವನು ಬರೀ ಒಂದು ಹೆಂಡತಿ ಜೊತೆ ಸಂಸಾರ ಮಾಡಬೇಕು. ಆದರೂ ಸಹ ಇನ್ನೊಬ್ಬಳನ್ನು ಕಟ್ಕೊಂಡಾಗ ಧರ್ಮಪತ್ನಿಯ ಸಮೇತವಾಗಿ ಅವಳಿಗೂ ಗೊತ್ತಿದ್ದಾಗ ಇಬ್ಬರನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಓಕೆ. ಅವಳಿಗೊಂದು ಕಾರು, ಇವಳಿಗೊಂದು ಕಾರು, ಇವಳಿಗೊಂದು ಮಗು, ಅವಳಿಗೊಂದು ಮಗು, ಇವಳಿಗೊಂದು ಮನೆ, ಅವಳಿಗೊಂದು ಮನೆ, ಹೀಗೆ ಕೊಟ್ಟಾಗ ಸಮಪಾಲು ಮಾಡಿದಾಗ ಯಾವ ಕಾಲಕ್ಕೂ ಇಬ್ಬರಿಗೂ ಬೆಣ್ಣೆ ಒಬ್ರಿಗೆ ಸುಣ್ಣ ಹಚ್ಚದೇ ಇದ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ಪರಿವರ್ತನೆ ಓಕೆ. ಆದರೆ ಒಬ್ಳಿಗೆ ದ್ರೋಹ, ಇನ್ನೊಬ್ಳಿಗೆ ಮೋಹ ಇಟ್ಕೊಂಡು ಈ ಪರಿವರ್ತನೆ ಮಾಡೋದು, ಹೆಂಡತಿಗೆ ದ್ರೋಹ ಮಾಡಿ ಇನ್ನೊಬ್ಬಳನ್ನ ಯಾವನಾದ್ರೂ ವೈಶ್ಯವಾಟಕ್ಕೆ ಹೋಗೋದು, ಈ ಥರದ್ದವರೆಗೂ ಕೂಡ ಪರಿಹಾರವಾಗಿ ಕೊಡ್ತಕ್ಕಂಥ ಏಕೈಕ ಮಾರ್ಗ ಈ ಒಂದು ಪ್ರಯೋಗ. ಈ ಪ್ರಯೋಗ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆಂಜನೇಯ, ಪರಿಪೂರ್ಣವಾಗಿರ್ತಕ್ಕಂಥ ಪರಮೇಶ್ವರ ಇಬ್ಬರೂ ಒಲಿತಾರೆ. ಹೇಗೆ ಹೇಳ್ಕೊತ್ತಾ? ಸಂಧ್ಯಾ ಕಾಲದಲ್ಲಿ 5:15 ನೀವು ನದಿ ತೀರದಲ್ಲಿ ಇರಬೇಕು. ಯಾರು? ಕುಟುಂಬ ಪರಿವಾರ ಸಮೇತ ಇರಬೇಕು. ಜ್ಞಾಪಕ ಇರಲಿ, ನೀವು ನನ್ನ ಗಂಡ ಬಂದಿಲ್ಲ, ಆಫೀಸ್ಗೆ ಹೋಗಿದ್ದಾರೆ, ನನ್ನ ಮಕ್ಕಳು ಇರಲಿಲ್ಲ, ಇವತ್ತು ನನ್ನ ಸೊಸೆ ಬರಲಿಲ್ಲ. ಮಗನಿಗೆ ಮದುವೆ ಆದರೆ ಸೊಸೆ ಸಮೇತ ಹೋಗಬೇಕು. ಮಗಳಿಗೆ ಮದುವೆ ಆದರೆ ತಲೆ ಕೆಡಿಸ್ಕೊಬೇಡಿ, ಅವಳು ಬೇರೆ ಕುಟುಂಬ. ನಿಮ್ಮ ಮನೆ ಕುಟುಂಬ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳು ಇರ್ತಾರೋ, ಮದುವೆ ಆಗಿರೋರು ಆಗದೆ ಇದ್ದಕ್ಕಂಥವ್ರು ಅಷ್ಟು ಜನ ಸೇರ್ಕೊಂಡು ಹೋಗಬೇಕು. ಹೆಣ್ಣು ಮಕ್ಕಳು ಹೊರಗಡೆ ಕೊಟ್ಟುಬಿಟ್ಟಿದ್ರೆ ಅದಕ್ಕೆ ಚಿಂತೆ ಮಾಡಬೇಕಾಗಿಲ್ಲ. ತಾಯಿಂದ್ರು ಬದುಕಿದ್ದ ವೆಚ್ಚಲಿ ಪರಿಪೂರ್ಣವಾಗಿ ಹೋಗ್ಬೋದು. ತಂದೆಯಿಂದ ಇಲ್ಲದೇ ಇದ್ದ ಪಕ್ಷದಲ್ಲಿ ಇವರುಗಳೇ ಮಕ್ಕಳು ಕರ್ಕೊಂಡು ಹೋಗ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬಹುದು. ಆದರೆ ಇಷ್ಟೂ ಜನ ಏನು ಮಾಡಬೇಕು? 2 ವಿಶೇಷವಾಗಿರ್ತಕ್ಕಂಥ ಬ್ರ್ಯಾಂಡನ್ನು ಮುಗಿಸ್ಕೊಂಡಿರ್ತಕ್ಕಂಥ ಒಂದು ಪೂರ್ತಿ ಹೇಳಿದಾಗ ಅದು ಶನಿ ಅಂತ ಅಂಶ. ಆ ಶನಿ ಅಂತ ಸಂಕಲ್ಪ ಮಾಡಿಕೊಂಡು ಕಣ್ಣು ಗೊತ್ಕೋಬೇಕು. ನೀವು ಶನಿವಾರದಿಂದ ಪ್ರಾರಂಭಿಸ್ಕೋಬೇಕು. ಶನಿವಾರ ಒಂದ್ಸಲಿ ಮಾಡಬೇಕು, ಸೋಮವಾರ ಒಂದ್ಸಲಿ ಮಾಡಬೇಕು. ಶನಿವಾರ ಮಾಡಿದಾಗ ದಯವಿಟ್ಟು ಹೇಳ್ತಾ ಇದ್ದೀನಿ, ವೀಳ್ಯದೆಲೆ ಹಾರವನ್ನು 54 ಅಂದರೆ 54 ವೀಳ್ಯದೆಲೆನ ಹೀಗೆ ಕಟ್ಕೊಂಡು ಒಂದು ಹಾರ ಥರ ಮಾಡ್ಕೋಬೇಕು. ಇನ್ನೊಂದು ಹಾರವನ್ನು 54 ವೀಳ್ಯದೆಲೆನ ಹೀಗೆ ಕಟ್ಕೊಂಡು ಪೂರ್ತಿಯಾಗಿ ಹಾರವನ್ನು ಮಾಡ್ಕೋಬೇಕು. ಇದನ್ನ ಬ್ಯಾಗಲ್ಲಿ ಇಟ್ಕೊಂಡು ತೊಗೊಂಡು ಹೋಗಬೇಕು. ಈ ಬಾಟ್ಲನ್ನು ತೊಗೊಂಡು ಹೋಗಬೇಕು. ಒಂದೇ ಬ್ರ್ಯಾಂಡು 1 ಲೀಟರ್ ಇರಬಾರ್ದು, 2 ಬ್ರ್ಯಾಂಡ್ ಸೇರಿ 1 ಲೀಟರ್ ಇರಬೇಕು. ತೊಗೊಂಡು ಹೋಗಿರ್ತಕ್ಕಂಥದ್ದು ನದಿ ತೀರದಲ್ಲಿ 5 ಕಾಲುಗಳು ಇರಬೇಕು. ಸೂರ್ಯ ಅಸ್ತವಾಗಕ್ಕೆ ಮೊದಲೇ ನೀವು ಆ ನದಿ ತೀರದಲ್ಲಿ ಇರಬೇಕು. ನದಿ ಹತ್ರ ನಿಂತ್ಕೊಂಡಾಗ ಎಡಗಡೆನೇ ನೀರು ಹರಿಬೇಕು. ಅಕಸ್ಮಾತ್ ನೀವು ನದಿ ದಿಂಡೆ ನಿಂತಾಗ ಬಲಗಡೆ ಹರಿತಾ ಇತ್ತು ಅಂದರೆ ನೀರು ಆಚೆ ಹೋಗಿ ನಿಂತ್ಕೊಂಡು ಈ ಕಡೆ ನೋಡಬೇಕು. ಅಂದರೆ ಯಾವುದೇ ಕಾಲಕ್ಕೂ ನೀರಲ್ಲಿ ನಿಂತಾಗ ಎಡಗಡೆನೇ ಹರಿಬೇಕು ನಿಮಗೆ ನೀರು. ಒಂದು. 2ನೇ ಭಾಗ ಮೊಣಕಾಲಿಂದ ಕೆಳಭಾಗಕ್ಕೆ
ಮೇಲ್ಗಡೆ ಇರತಕ್ಕಂಥ ಕಾಲಿಂದ ಮೀನ್ ಕಂಡದ ಜಾಗಕ್ಕೆ ನೀರು ನಿಂತ್ಕೋಬೇಕು. ಅಂದ್ರೆ ಅಷ್ಟಾಳಕ್ಕೆ ಮಾತ್ರ ನಿಂತ್ಕೋಬೇಕು, ತುಂಬಾ ಒಳಗೆ ಹೋಗಬಾರ್ದು. ಅಷ್ಟಾಳಕ್ಕೆ ನಿಂತ್ಕೊಂಡು ಮೊದಲನೇದಾಗಿ ತಾಯಿ ಜನನಿ, ಆ ತಾಯಿ ಇದ್ದ ಪಕ್ಷದಲ್ಲಿ ಕೆಳಭಾಗದಲ್ಲಿ ಇಷ್ಟೂ ಮಕ್ಕಳು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಮಕ್ಕಳದು ಕೈ ಇರಬೇಕು, ಹೆಣ್ಣು ಮಕ್ಕಳನ್ನ ಬಿಟ್ಟು. ಅರ್ಥ ಆಯ್ತಾ? ಅಕಸ್ಮಾತ್ ಹೆಣ್ಣು ಮಕ್ಕಳು ಅಂದ್ರೆ ಮದುವೆ ಆಗಿಲ್ಲದೆ ಇರೋ ಹೆಣ್ಣು ಮಕ್ಕಳಾದ್ರೆ ಖಂಡಿತ ಅವ್ರನ್ನೂ ಸೇರಿಸ್ಕೊಂಡು ಆರ್ಡರ್ ಆಗಿ ಹೋಗ್ಬೇಕು. ಫಸ್ಟ್ ಗಂಡು ಮಗ ಹೆಣ್ಣು ಮಗ ಆರ್ಡರ್ ಹೆಂಗೆ 1 2 3 4 ಹಾಗೆ ಹೋಗ್ಬೇಕು ಹೊರತು 1 4 3 5 ಹಂಗೆ ಹೋಗಬಾರ್ದು, ಆರ್ಡರ್ ಆಗಿ ಹೋಗ್ಬೇಕು. ಕೊನೆಯದಾಗಿ ಯಜಮಾನರಿದ್ದ ಪಕ್ಷದಲ್ಲಿ ಮೇಲ್ಭಾಗ ಕೈ ಇಟ್ಕೊಂಡು ನೀವೆಷ್ಟೇ ಮಾಡಬೇಕಾದ್ದು, ಮೇಲ್ ಕೈ ಯಾರು ಇಟ್ಕೊಂಡಿರ್ತಾರೋ ಅವರು, ಕೆಳಭಾಗದಲ್ಲಿ ಕೈ ಇಟ್ಕೊಂಡಿರ್ತಾರೋ ಅವರು ಹೇಗೆ ಇಟ್ಕೋಬೇಕು, ನೀರಲ್ಲಿ ಹಿಂಗೆ ಇಟ್ಕೋಬೇಕು. ಅಷ್ಟೂ ಜನಕ್ಕೆ ಮೀನ್ ಕಂಡದವ್ರಿಗೂ ಮಾತ್ರ ನೀರು ಮುಳುಗಿರಬೇಕು. ಕೆಳಗಡೆ ಕಾಲ್ ಪಾದದವರೆಗೂ ಮಾತ್ರ ನೀರಿರಬಾರ್ದು, ಅಥವಾ ಮೇಲ್ಗಡೆ ಮೊಣಕಾಲವರೆಗೂ ನೀರು ಬಂದ್ಬಿಡಬಾರ್ದು. ಮೀನ್ ಕಂಡದ ಹತ್ರ ನಿಂತ್ಕೋಬೇಕು. ಯಾಕಂದ್ರೆ ಶುಕ್ರ ವಾಸವಾಗಿರೋದಲ್ಲೇ. ಆ ನೀರಲ್ಲಿ ನಿಂತಾಗ ಚಂದ್ರ ಅಂದ್ರೆ ನೀರು, ಶನಿ ಅಂದ್ರೆ ಈ ವಿಸ್ಕಿ ಭ್ರಾಂತಿ ಏನ್ ಕೈ ಇಟ್ಕೊಂಡಿರ್ತಾರೆ ಅದು, ಅದನ್ನ ಸ್ಮರಣೆ ಮಾಡ್ಕೋ. ಶನೇಶ್ವರ ಕರ್ಮದೇವತೆ ಆಗಿರ್ತಕ್ಕಂಥ ನೀನು, ಈ ಶನೇಶ್ವರನ ಶನಿವಾರದಂದೇ ನಾನು ಸ್ಮರಣೆ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಿಂದ ದೋಷಕರವಾಗಿರ್ತಕ್ಕಂಥ ನಿನ್ನ ದೃಷ್ಟಿ ಸಾಕಪ್ಪ, ನನ್ನ ಕಷ್ಟಗಳು ಸಾಕು, ನನ್ನ ಗಂಡನ ಹೀಗಿದೆ, ನಿಮ್ಮ ಕಷ್ಟಗಳನ್ನ ಏನೇನಿದೆ ಇಷ್ಟೂ ರೂಪಗಳು ಏನು ಹೇಳಿದ್ದೀನಿ ಅಷ್ಟು ಏಕಕಾಲಕ್ಕೆ ಪರಿಹಾರ ಆಗುತ್ತೆ. ಅಲ್ಲಿ ನಿಂತ್ಕೊಂಡು ಮೇಲ್ಭಾಗದಲ್ಲಿ ಬಾಟಲ್ನ ಹೀಗೆ ಬಗ್ಗಿಸ್ಕೋಬೇಕು. ಬಗ್ಗಿಸಿದಾಗ ಒಂದು ಸಲ ತೆಗೆದು ಬಿಡಬೇಕು, ಅಂದ್ರೆ ಕೈಯಿಂದ ಬಿದ್ದು ಅದು ನೀರಿಗೆ ಹೋಗಬೇಕು. ಆ ರೀತಿ ಒಬ್ಬೊಬ್ಬರ ಕೈಯಾಗಿ ತೆಗೆದುಕೊಂತಾ ಬಂದ್ಬಿಡ್ಬೇಕು. ಮೇಲ್ಗಡೆ ಇದ್ದವರು ಮಾತ್ರ ಒಂದು ಕೈ ಇರುತ್ತೆ, ಮಿಕ್ಕಿದವ್ರದೆಲ್ಲ ಎರಡೆರಡು ಕೈ ಇರುತ್ತೆ. ಗಮನ ಇರಲಿ, ಮೇಲ್ಗಡೆ ಕೈಯೇ ತಂದೆದಾದವ್ರದ್ದು ಫಸ್ಟ್ ಹಾಕಬೇಕು, ತೆಗೆದ್ಬಿಡ್ಬೇಕು. ಎರಡನೇ ಸರಿ ಮಕ್ಕಳಿರಬೇಕು, ಅವ್ರು ತೆಗೆದ್ಬಿಡ್ಬೇಕು. ಹೀಗೆ ಹಾಕಿ ಒಂದೊಂದಾಗಿ ಬೀಳುತ್ತೆ. ಇದನ್ನು ಬಿದ್ದು ನೀರಲ್ಲಿ ಹರಿದು ಹೋದಾಗ ಪರಿಪೂರ್ಣ ಶುದ್ಧಿ. ಇಷ್ಟೆಲ್ಲ ಆದಮೇಲೆ ಅರ್ಧ ಬಾಟ್ಲ್ವರೆಗೂ ಮಾತ್ರ ಖಾಲಿ ಮಾಡ್ಕೊಂಡಿರ್ತೀರ. ಇನ್ನೊಂದು ಅರ್ಧ ಬಾಟ್ಲ್ ಖಾಲಿ ಮಾಡ್ಕೊಳ್ಳೋಕ್ಕೆ ಪ್ರಯೋಗಪೂರ್ವಕವಾಗಿ ಮಾಡಿರ್ತಕ್ಕಂಥ ವಿಶೇಷ ಏನು ಗೊತ್ತಾ? ಎರಡನೇ ಭಾಗದಲ್ಲಿ ಅರ್ಧ ಇಟ್ಕೊಂಡಿರೋದಕ್ಕೆ ಕೆಳಗಡೆ ಯಾರು ಕೈ ಇಟ್ಟಿರ್ತೀರ ಅವ್ರ ಮೇಲೆ ಇಟ್ಕೋಬೇಕು, ಮೇಲ್ಗಡೆ ಇರೋ ಕೈ ಕೆಳಗಡೆ ಹೋಗಬೇಕು, ಮಧ್ಯದಲ್ಲಿರ್ತಕ್ಕಂಥ ಮಕ್ಕಳು ಹಾಗೆ ಆರ್ಡರ್ ಆಗಿರಬೇಕು. ಈ ರೀತಿ ಮಾಡ್ಕೊಂಡಾಗ ಎರಡನೇ ಭಾಗದಲ್ಲೂ ಹಾಗೇ ಸುರಿಬೇಕು. ತೋಕ್ದಾಗ ನೀರು ಹೀಗೆ ಬಿದ್ದು ಅಂದರೆ ವಿಸ್ಕಿ ಕೈಯಲ್ಲಿ ಬಿದ್ದು ನೀರಿಗೆ ಹೋಗಬೇಕು. ಅದಾದ ಮೇಲೆ ಬಾಟಲ್ನ ಬಿಸಾಕಿ ಕ್ಲೀನಾಗಿ ಕೈ ತೊಳ್ಕೊಂಡು, ಸದ್ಯ ಹಿಂಗೆ ಅನ್ಕೊಂಬಿಡ್ಬೇಡಿ, ತಲೆನ ಹೇಳಿದೀನಿ ಈಗಲೇ, ದರಿದ್ರ ತಿರುಗಿ ತಲೆ ಮೇಲೆ ಹಾಕೊಂಬಿಟ್ಟಿರ. ಹಾಗೆ ಬಿಟ್ಟು ಬಿಸಾಕ್ಬಿಟ್ಟು ಬಾಟಲ್ ಸಮೇತ ಬಿಸಾಕಿ ನಮಸ್ಕರಿಸಿ ಶನೇಶ್ವರ ಅತಿ ಶೀಘ್ರದಲ್ಲಿ ನಮ್ಮ ಕೆಟ್ಟ ದೃಷ್ಟಿಗಳನ್ನೆಲ್ಲ ದೂರ ಮಾಡಿಸಿ ಚಂದ್ರ ಮನಃಶಾಂತಿ ಇಲ್ಲದೆ ಇರತಕ್ಕಂಥ ನಮ್ಮ ಜೀವನ ಸರಿಪಡಿಸುವಂತ ಪ್ರಾರ್ಥನೆ ಮಾಡಬೇಕು. ಇದು ಶನಿವಾರ ಮಾಡಬೇಕು. ಶನಿವಾರ ಮಾಡಿದಾಗ ಕೈಲಿ ಏನು ತೊಗೊಂಡೋಗಿ ಅಂತ ಹೇಳಿದ್ದೀನಿ, ವೀಳ್ಯದೆಲೆನ 54 ವೀಳ್ಯದೆಲೆನ ಕಟ್ಕೊಂಡು ಹೋಗಿ 2 ಹಾರಗಳು ಅಂತ ಹೇಳಿದ್ದೀನಿ. ಬರ್ತಾ ಆಂಜನೇಯನ ದೇವಸ್ಥಾನ ಎಲ್ಲೇ ಸಿಗಲಿ ಅವನಿಗೆ ಹಾಕಿ ಪರಮಾತ್ಮ ಆ ಶನೇಶ್ವರನ ಕಾಟವನ್ನು ತಪ್ಪಿಸಿ ಪರಿವರ್ತನೆ ಮಾಡಿರತಕ್ಕಂಥ ನೀನು ಅವನಿಗೂ ನೆಮ್ಮದಿ ಕೊಡು, ನಮ್ಮ ಜೀವನಕ್ಕೆ ಕುಟುಂಬವನ್ನು ರಕ್ಷಣೆ ಮಾಡು, ಒಳ್ಳೆ ದೃಷ್ಟಿಯನ್ನು ಕೊಟ್ಟು ನಮ್ಮ ಕುಟುಂಬವನ್ನು ಕಾಪಾಡು. ಇದನ್ನು ಒಂದು ಸಲ ಪ್ರಯೋಗ ಮಾಡಿರೋದು ಶನಿವಾರ, ಹೌದಾ? ಇದೇ ರೀತಿಯಾದ ಸೇಮ್ ಪ್ರಯೋಗ ಸೋಮವಾರ ಮಾಡಬೇಕು. ಆದರೆ 3 ತಿಂಗಳ ನಂತರ, ಸರಿಯಾಗಿ ಬರ್ಕೊಳ್ಳಿ, 3 ತಿಂಗಳ ನಂತರ ಪ್ರಯೋಗವನ್ನು ಮಾಡಬೇಕು. ಕಾಯ ವಾಚ ಮನಸ್ಸ. ಯಾಕೆಂದ್ರೆ ಯಮಧರ್ಮರಾಜ ಶನೇಶ್ವರ ಸೂರ್ಯನಿಗೆ ಅರ್ಘ್ಯ, ಅದಕ್ಕೋಸ್ಕರ 3 ತಿಂಗಳ ಗ್ಯಾಪ್ ಕೊಟ್ಟು ಮತ್ತೆ ಮಾಡಬೇಕು. ಅದನ್ನು ಮಾಡಿದಾಗ ಸೋಮವಾರ ಆಗಿರಬೇಕು. ಸೋಮವಾರ ಈ ಅರ್ಘ್ಯವನ್ನು ಕೊಟ್ಟಾಗ ಮತ್ತೆ ಕುಟುಂಬ ಪರಿವಾರ ಸಮೇತ ಹೋಗಬೇಕು. ಆದರೆ ಸೋಮವಾರ ದಿವಸ ದಯವಿಟ್ಟು ಬಿಲ್ಪತ್ರೆ ತಗೊಂಡು ಹೋಗಿ ಆಂಜನೇಯನಿಗೆ ವಿಳ್ಯದೆಲೆ ತಗೊಂಡು ಹೋಗೋದಲ್ಲ, ಆ ಬಿಲ್ವ ತಗೊಂಡು ಬರ್ತಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನು ಮಾಡಿಸಿ ನಮಸ್ಕರಿಸಿ ವಾಪಸ್ ಬರಬೇಕು. ಇಷ್ಟು ಕಾರ್ಯಗಳನ್ನ ಮಾಡ್ಕೊಂಡ್ಬಿಟ್ರೆ ಸಂದಿಗ್ಧ ಕಾಲ ಎಲ್ಲ ದೂರ ಆಗತ್ತೆ, ಎಲ್ಲರ ಕಷ್ಟ ಪರಿಹಾರ ಆಗತ್ತೆ. ಇದನ್ನ ಕೂಡ ರಹಸ್ಯವಾಗೇ ಮಾಡಬೇಕು. ದಂಧೆ ಕೂಡದಲ್ಲಿ ಪರಿಪೂರ್ಣವಾಗಿ ಅಲ್ಲಿ ಕೂತ್ಕೊಂಡು ಎಲ್ಲರೂ ಸಾವಿತ್ರಮ್ಮ ನಾವು ಹೋಗ್ತಾ ಇದ್ದೀವಿ ನೀವು ಬಂದ್ಬಿಡಿ ಕಾರ್ ಹತ್ಕೊಂಡು ಅಂತ ಪಕ್ಕದ ಮನೆ ಕರ್ಕಿಟ್ಕೊಂಡು ಹೋಗ್ಬಿಡ್ಬೇಡಿ, ನೆಂಟ್ರಿಗಿಂಟ್ರಿಗೆ ಅಂತ ಹೇಳ್ಬೇಡಿ. ಅವರವರ ಪಾಡು ಅವರವರದು. ನದಿ ನಿಕ್ಷೇಪವಾಗಿರ್ತಕ್ಕಂಥ ನಿಗೂಢವಾಗಿರ್ತಕ್ಕಂಥ ಯಾರು ಇಲ್ಲದೇ ಇರೋ ಪ್ರದೇಶದಲ್ಲಿ ಆ ನದಿಯಲ್ಲಿ ಮಾಡಬೇಕು. ನದಿ ಹರಿಯೋದು ಎಡಭಾಗ ಕರ್ಕೊಂಡು ಹೋಗ್ಬೇಕು, ಆ ಕಡೆ ತಿರ್ಕೊಂಡು ನಿಂತ್ಕೋಬೇಕು. ಅದು ಎಲ್ಲೇ ನದಿ ಹರಿತಾ ಇರಲಿ ಅಂಥ ಒಂದು ಕ್ಷೇತ್ರಕ್ಕೆ ಹೋಗಿ ಖಂಡಿತ ಪರಿಹಾರ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ಹೇಳ್ತಾ, ಮಹಾಲಯ ಅಮಾವಾಸ್ಯೆಯಲ್ಲಿ ಇಷ್ಟೂ ರಹಸ್ಯಗಳನ್ನು ಹೇಳಿರ್ತಕ್ಕಂಥದ್ದು ಸತ್ಯ 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 ಅಥರ್ವಣ ಶೇಷದಲ್ಲಿ ಇವತ್ತು ಪ್ರಯೋಗಪೂರ್ವಕವಾಗಿದೆ. ಇದನ್ನ ಬ್ರಾಹ್ಮಣ ಕುಲ ಪರಿಪೂರ್ಣವಾಗಿ ಮೊದಲಿಂದ ಕೊಟ್ಟು ಬಂದಿಲ್ಲ, ಅದಕ್ಕೆ ನಿಮಗೆ ಯಾರಿಗೂ ಗೊತ್ತಿಲ್ಲ. ಕೆಲವರಿಗೆಲ್ಲ ಹೊಸದು, ಕೆಲವ್ರಿಗೆ ಮಾತ್ರ ಹಳೆಯದಾಗಿರ್ತಕ್ಕಂಥ ವಿಚಾರ. ಅಷ್ಟೂ ಜನಕ್ಕೆ ನೂತನವಾಗಿರ್ತಕ್ಕಂಥ ಈ ಎರಡೂ ಪ್ರಯೋಗ, ಒಂದು ಮಾಂಸದಾನ, ಎರಡನೇದು ಅರ್ಘ್ಯ ಸ್ವರೂಪ ಶನೇಶ್ವರನಿಗೆ ಕರ್ಮಾಧಿಪತಿ. ಇಷ್ಟು ಒಳ್ಳೆಯದಾಗಲಿ ಅಂತ ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಪಿತೃಗಳ ಸಂತೃಪ್ತಿ, ಲೋಕವನ್ನೆಲ್ಲ ಚಿಂತನೆ, ಪರಿವರ್ತನೆ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತ ನಿಷ್ಠಾನುಷ್ಠಾನದಲ್ಲಿ ನಾಳೆಯಿಂದ ನವರಾತ್ರಿ, ನವದುರ್ಗೆಯರ ಪ್ರಾರಂಭ, ಲಕ್ಷ್ಮೀ ಕೃಪಾ ಕಟಾಕ್ಷ. ಶುಕ್ರವಾರೇ ಬಂದ್ಬಿಟ್ಟಿದೆ, ಅಮಾವಾಸ್ಯೆಯಿಂದ ಪರಿವರ್ತನೆ ಆಗಿ ಆ ನವರಾತ್ರಿ ಹಬ್ಬ ಏನಂತೀರಾ ಆಚರಣ, ಸಂತೋಷವಾಗಿ ಆಚರಿಸೋಣ. ಯೋಚನೆ ಮಾಡಬೇಡಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ನಿಮ್ಮ ಕುಟುಂಬದಲ್ಲಿ ಕಾಪಾಡಲಿ ಅಂತ ಹೇಳ್ತಾ ನಾವು ಈ ಮಂಗಳವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳ ಅನ್ವಂತು. ಗುರುಜಿ, ಇವತ್ತಂತೂ ಬಹಳಾನೇ ವಿಭಿನ್ನವಾದ ಆಚರಣೆಗಳ ಪರಿಚಯವನ್ನ ಮಾಡಿಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ.